ಅಲ್ಲ ಬೇ ಅಮ್ಮ, ಅಡಿಗೆ ಮನೆ ಕೆಲಸ ಏನೂ ಆಗಿಲ್ಲ. ಈಗ ಹೋಗಿ ನಾನು ಅಲ್ಲಿ ಮಾತಾಡ್ಕೊಂತ ಕೂತ್ಕೊಂಡೆ ಅಂದರೆ ಹೆಂಗೆ ಹೇಳ್ಬೇ? ಲಲಿತವ್ವ, ಮನೇನ ಕೆಲಸ 3 ಹೊತ್ತು ಮಾಡಿದ್ರು ಮುಗಿಯಂಗಿಲ್ಲ. ನೀ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ, ಆಮೇಲೆ ಬಂದು ಮಾಡಂತೆ ಅಂತ. ಈಗ ಹೋಗು, ಆಕೆ ಪಾಪ ಸವಿತಾವ ಎದಕ್ಕೆ ಕರೆದಿದ್ಲು, ಹೋಗಿ ಮಾತಾಡ್ಕೊಂತ ಕೂತ್ಕೊ. ನಾ ಕರೆದ ಮೇಲೇ ಬರಬೇಕು, ಅದಕ್ಕಿಂತ ಮುಂಚೆ ಬರಂಗಿಲ್ಲ ಏನು? ಆಯ್ತು ಬೇ ಅಮ್ಮ. ಲಲಿತವ್ವ, ಹಂಗೆ ಒಂದು ಸ್ವಲ್ಪ ಅಲ್ಲಿ ಮೂಲ್ಯಾಗ ಕಸ್ಬರಿ ಐತೆ ನೋಡವ, ಒಂದು ಸ್ವಲ್ಪ ತಂದು ಕೊಟ್ಟು ಹೋಗು. ಯಮ್ಮ, ಕಸ್ಬರ್ಗಿ ಅದಕ್ಕೆ ಬೇ? ಅದು ನಮ್ಮ ಮನ್ಯಾಗ ಒಂದು ಸ್ವಲ್ಪ ಕೆಟ್ಟ ಗ್ರಹಗಳು ಬಂದು ಹೊಕ್ಕೊಂಬಿಟ್ಟಾವು. ಅವನ್ನ ಈಗ ಇಲ್ಲಿಂದ ಓಡಿಸ್ಬೇಕು ನಾನು. ಅದಕ್ಕೆ ನೀವು ಸ್ವಲ್ಪ ಕಸ್ಬರ್ಗಿ ಕೊಡವ, ನೀ ಕೊಟ್ಟು ಹೋಗು. ಯಮ್ಮ, ನೀ ಏನು ಹೇಳಾಕೊಂತೀವಿ ನಂಗೆ ಅರ್ಥನ ಆಗವಲ್ದು. ಅಷ್ಟಕ್ಕೂ ಕಸ್ಬರ್ಗಿ ಅದಕ್ಕೆ ನಾ ಮುಂಜಾನೆ ಕಸ ಅಂದು ನೆಲ ಎಲ್ಲ ಒರೆಸೀನಿ. ಲಲಿತವ್ವ, ನೀ ಸುಮ್ಮನೆ ಕಸ್ಬರ್ಗಿ ಕೊಟ್ಟು ಹೋಗು. ಸರಿ ಬೇ. ತಗೋಬೇ ಅಮ್ಮ. ಸರಿ, ನೀ ಈಗ ಇಲ್ಲಿಂದ ಹೋಗು. ಸರಿ ಬೇ ಅಮ್ಮ. ಅತ್ತೇರ, ನಾನು ಹೋಗಿ ಬರ್ಲಾರಿ ಒಂದು 10 ನಿಮಿಷ. ಇರಲಿ, ನಿನ್ನ ತಲೆನೇ ಕೆಲಸ ಇರೋದು. ಎಲ್ಲಿ ಓಡೊಂಟಿದಿ? ಎಲ್ಲಿ ಓಡೊಂಟಿದಿ ಈಗ? ನಿಜ ಹೇಳು, ನಿಜ ಹೇಳಿದಿ? ಉಳ್ಕೊತೀನಿ ನನ್ನ ಹತ್ರ. ಹೇಳಮ್ಮ, ಎಲ್ಲಿ ಹೊಂಟಿ ಈಗ? ಅದ ಹೇಳಿದಲ್ರಿ ಅತ್ತರ, ಆ ಕಡೆ ಉಣ್ಯಾಗ ಒಂದು ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಹೊಂಟಿನಷ್ಟ. ಎಲ್ಲಿ ಹೊಂಟಿ ಅಂತ ನಿಜ ಬೊಗಳತಿಯ ಏನು? ಕೈಯಾಗಿರೋ ಕಸಬರ್ಗಿ ತಗೊಂಡು ನೀನು ಗ್ರಹಚಾರನ ಬಿಡಿಸ್ಬಿಡ್ಲ. ಬೊಗಳಲೇ, ಎಲ್ಲಿ ಹೊಂಟಿದ್ದೀನಿ ನೀನೀಗ? ಅತ್ತೀರ, ಏನ್ರಿ ನೀವು ಹಿಂಗೆದಕ್ಕೆ ಮಾತಾಡಕೊಂತೀರಿ? ನಂತಲೆ ಒಂದು ಸ್ವಲ್ಪ ಚಂದನ ತಂಗ ಮಾತಾಡ್ರಿ ಅತ್ತೀರ. ನೀವು ಚಂದನ ತಂಗ ಮಾತಾಡ್ಬೇಕಾ ನಿಂತಲೆ? ಮನೆ ಹಾಳು ಮಾಡೋ ಕೆಲಸ ನೀನು ಮಾಡಕೊಂತಿದ್ದಿ, ನಿಂತಲೆ ನಾನು ಚಂದನ ತಂಗ ಮಾತಾಡ್ಬೇಕನ? ಅತ್ತೀರ, ಅಷ್ಟಕ್ಕೂ ನಾನಂತದ್ದು ಏನು ಮಾಡೇನ್ರಿ? ಇವಾಗ ನಿಜ ಬೊಗಳಿದಿ, ನನ್ನ ಕೈಯ ಉಳ್ಕೊತಿದ್ದಿ. ಇಲ್ಲ ಅಂದ್ರೆ ನೋಡ, ಮತ್ತ ನನ್ನ ಸಿಟ್ಟನ್ನ ನೆತ್ತಿಗೆರೆಸ್ಬೇಡ. ನೋಡು ಮತ್ತ ನಿಜ ಬೊಗಳು. ಈಗ ಎಲ್ಲಿ ಹೊಂಟಿದಿ ಅನ್ನೋದ ನಿಜ ಬೊಗಳು. ಅತ್ತೇರ, ಅದ ನಾ ಹೇಳಿದಲ್ರಿ, ಇದು ಆ ಕಡೆ ಓಣಿ ಹೊಂಟಿದ್ದೆ ಅಷ್ಟ. ಈಗೇನು ಬ್ಯಾಡಲ್ರಿ? ಸರಿ ಬಿಡ್ರಿ, ಬೇಡ, ನಾ ಬೇಕಾದ್ರೆ ಸಂಜೆ ಮುಂದೆ ಹೊಕ್ಕಿನಂತ. ಇಷ್ಟು ಹೇಳಿದ್ರು ನೀನು ಬಾಯಿ ಬಿಡವಲ್ಲ. ಮಾಡ್ತೀನಿ ನಿನಗೆ ಅತ್ತಿ ಭಯ ಇಲ್ಲ ಮನ್ಯಾಗ, ಗಂಡನ ಭಯ ಇಲ್ಲ, ಮಕ್ಕಳ ಭಯ ಇಲ್ಲ. ಅದಕ್ಕೆ ಈ ನಮ್ನಿ ಹದಮೀರ್ ಹಾಕೊಂತಿದ್ದೀನಿ ಮನ್ಯಾಗ. ನಿನ್ನ ಮೈಯಾಗೇನು ಹೊಕ್ಕೊಂಡೈತಲ್ಲ ದೆವ್ವ, ಆ ದೆವ್ವನ್ನ ಹೊರಗಡೆ ಎಳ್ಕೊಂಡು ಹೊರಗಡೆ ಹಾಕ್ತೀನಿ. ಅವಾಗ ನೆಟ್ಟಗಾಕಿದ್ದೀನಿ ನೀನು. ಅತ್ತೆರ, ಏನು ಮಾಡಕೊಂತೀರಿ ನೀವು? ಅತ್ತೆರ, ಏನು ಮಾಡಕೊಂತೀರಿ ನೀವು? ನನಗೆ ಎದಕ್ಕೆ ಹೊಡೆಯಕೊಂತೀರಿ ಅತ್ತೆರ? ಸರ್ಕೋರಿ ಅತ್ತೆರ ಅತ್ತಾಗ. ನನ್ನ ತಲೆನ ಸುಳ್ಳು ಬೊಗಳ್ತೇನ್ಲಿ. ಈಗ ನಿಜ ಬಾಯಿ ಬಿಡು. ಎಲ್ಲಿ ಹೊಂಟಿ ಅಂತ ನೀನು ಬಾಯಿ ಬಿಡೋರ್ಗು ಈ ಕಸಬರಿಗಿಂತ ಹೊಡೆಯೋದು ಮಾತ್ರ ನಿಲ್ಸಂಗಿಲ್ಲ ನಾನು. ನನ್ನ ಮುಂದೆ ಸುಳ್ಳು ಬೊಗಳ್ತೇನ್ಲಿ ನೀನು. ಬೊಗಳು, ಎಲ್ಲಿ ಹೊಂಟಿದ್ಯಾ ಅನ್ನೋದನ್ನು ಬೊಗಳು. ನೀ ಬೊಗಳೋದು ಬಿಡೋವರೆಗೂ ನಾನು ಮಾತ್ರ ನೀನು ಇಲ್ಲಿಂದ ಎಲ್ಲಿಗೂ ಹಾಕ್ಬಿಡಂಗಿಲ್ಲ. ಈ ಕಸಬರಿಗಿಂದ ಹೊಡೆಯೋದು ಬಿಡಂಗಿಲ್ಲ. ಬೊಗಳು, ಎಲ್ಲಿ ಹೊಂಟಿದ್ದಿ? ಬೊಗಳು. ಅತ್ತೆರ, ಹೊಡಿಬೇಡ್ರಿ ಅತ್ತೆರ, ನಾನು ಆ ಕಡೆ ಹೊಂಟಿದ್ದೀರಿ ಅತ್ತೆರ, ಹೊಡಿಬೇಡ್ರಿ. ಎದಕ್ಕೆ ಹಿಂಗೆ ಹೊಡೆಯಕೊಂತೀರಿ? ಮತ್ತೆ ಸುಳ್ಳು ಬೊಗಳ್ತೀನಿ. ನೀನು ಎಲ್ಲಿ ಹೊಂಟಿದಿ, ಯಾರ ಹತ್ರ ಪಿನ ಚುಚ್ಚಾಕ ಹೊಂಟಿದಿ, ಎಲ್ಲ ನನಗೆ ಗೊತ್ತಾಗತ್ತೀವಿ. ಬಾಯಿ ಬಿಟ್ಟು ಬೊಗಳಿದಿ, ಉಳ್ಕೊತಿಲಿ. ಇಲ್ಲಾಂದ್ರೆ ನಾನು ಮಾತ್ರ ಈ ಕಸಬರಿಗೆ ಹಿಡಿ ಐತಲ್ಲ ಹಿಂದಿಂದ, ಆ ಹಿಡಿ ತೊಗೊಂಡು ಹೊಡಿಬೇಕಾಕತಿ. ಬೊಗಳ, ಎದ್ದಿಗೆ ಹೊಂಟಿದಿ ಬೊಗಳ. ಸರಿ ರೀ ಅತ್ತೆರ, ಸರಿ ರೀ. ಈ ಮೊದಲು ಈ ಕಸಬರಿಗೆ ಹಿಂದಕ್ಕೆ ತೆಗೀರಿ, ಮೊದಲು ತೆಗೀರಿ ಅತ್ತೆರ ಈ ಕಸಬರಿಗೆ. ಹಂಗೆ ಬಾದಾರಿಗೆ ಏನನ್ನ ನೆಟ್ಟಾಗ ಮಾತಾಡಿದಿ, ಉಳ್ಕೊತಿದಿ. ಇಲ್ಲ ಅಂದ್ರೆ ನೋಡು ಮತ್ತ ಬೊಗಳರೇ. ಇಲ್ಲ, ಈ ಕಡೆ ಕಣ್ಣನ್ನು ಕಿತ್ತಾಕ್ಬಿಡ್ತೀನಿ ನೋಡು ಬೊಗಳ. ಅದ ಅತ್ತೆರ, ಅದು ಹೇಳಲೇ, ಎಲ್ಲಿಗೆ ಹೊಂಟಿದಿ? ಅದು ಅತ್ತೆರ, ಅದು ಲಕ್ಷ್ಮವನ್ನ ಭೇಟಿ ಆಗಂತ ಹೊಂಟಿದ್ದೆ. ಎದಕ್ಕೆ ಭೇಟಿ ಆಗಿ ಹೊಂಟಿದ್ದಿ ಹೇಳು? ನನಗೆಲ್ಲ ಗೊತ್ತೈತಿ. ನೀ ಏನು ಕರಾಮತ್ತ ಮಾಡಾಕುಂತಿ ಅನ್ನೋದು ಎಲ್ಲ ಗೊತ್ತೈತಿ. ನೀನಾಗ ನಾ ಬಾಯಿ ಬಿಟ್ಟು ಉಳ್ಕೊತಿ. ಇಲ್ಲ ಅಂದ್ರೆ ಈ ಮೊಳ ಒಂದು ಇನ್ನೊಂದು ಮುಖ ನೋಡ್ಬೇಕಾಕೈತಿ. ಬೊಗಳ, ಎದಕ್ಕೆ ಹೊಂಟಿದ್ದಿ ಲಕ್ಷ್ಮವನ್ ಮನೆ ತಲೆ? ಎದಕ್ಕೆ ಹೊಂಟಿದ್ದಿ ಹೇಳ? ಅತ್ತೆರ, ಏನು ಹೇಳಾಕುಂತೀರಿ? ನಿಮಗೆಲ್ಲ ವಿಷಯ ಗೊತ್ತಾ? ಹ್ಞೂ ರೀ, ನನಗೆಲ್ಲ ವಿಷಯ ಗೊತ್ತೈತಿ. ನಿನ್ನೆ ರುದ್ರಿ ಮನೆ ತಲೆ ಏನು ಕುತ್ಕೊಂಡು ಮಾತಾಡಕುಂತಿದ್ದಿಲ್ಲ, ಅದು ಎಲ್ಲ ವಿಷಯ ನನಗೆ ಗೊತ್ತೈತಿ. ಬೊಗಳು, ಏನು ಮಾಡಕ್ಕೆ ಹೊಂಟಿದ್ದಿ ನೀನು? ಅದು ಅತ್ತೆರ, ನನಗೆ ಲಲಿತವ್ನ ಮದ್ವೆ ಈಗಲೇ ಮಾಡಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಲಕ್ಷ್ಮವನ್ ತಲೆ ಹೋಗಿ ಈ ಮನೆ ಮೇಲೆ ಒಂದು 10 ಲಕ್ಷ ರೂಪಾಯಿ ಸಾಲ ಐತಿ. ನೀವೇನಾರ ಲಲಿತವನ್ ಮದುವೆ ಮಾಡ್ಕೊಂಡ್ರಂದ್ರೆ ಆ 10 ಲಕ್ಷ ರೂಪಾಯಿ ಸಾಲನು ನೀವೇ ತೀರಿಸ್ಬೇಕಾಕೈತೆ ನೋಡ್ರಿ. ಅವರು ಸುಳ್ಳು ಹೇಳಾರ. ಆ ಮನೆ ಲಲಿತವನ ಹೆಸರಿಗೂ ಇಲ್ಲ,
ಬೇರೆ ಯಾವ್ದ ಹೆಸರಿಗೈತಿ ಅಕ್ಕಿನ ಮದುವೆ ಮಾಡ್ಕೋಬೇಡ್ರಿ, ಸೊಸಿ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಸಾಲ ಹೊತ್ಕೊಂಬರ್ತಾಳೆ ನೋಡಕ್ಕಿ ಅಂತಂದು ಹೇಳಕಂತ ಹೊಂಟಿದ್ದೀರಿ ಅತ್ತೆರ. ಏನು ಇಷ್ಟೆಲ್ಲ ಮಾಡಕೊಂತಿದ್ದೇನೆ ನೀನೀಗ? ಅತ್ತೆರ ಈಗೆಲ್ಲ ಹೇಳಿನಲ್ಲ, ನನಗೆ ಬಿಟ್ಟು ಬಿಡ್ರಿ ಅತ್ತೆರ, ಇನ್ಮೇಲೆ ನಾ ಏನೂ ತಪ್ಪು ಮಾಡಂಗಿಲ್ಲ. ನೀನು ಮಾಡೋ ಇಂಥ ಹೊಲಸ ಕೆಲಸಕ್ಕೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ಬೇಕಲ್ಲೇ? ಲೇ, ಈ ಮನೆಯ ಸೊಸೆಯಾಗಿ ನೀನು ಎಂಥ ಹೊಲಸ ಕೆಲಸ ಮಾಡಕೊಂತಿಲ್ಲ ನೀನು? ಆ ಹುಡುಗಿ ಮೇಲೆ ಅಷ್ಟ್ಯಾಕೆ ದ್ವೇಷ ಅಲ್ಲ ನಿನಗೆ? ಅಷ್ಟ್ಯಾಕೆ ದ್ವೇಷ ನಿನಗೆ? ಆ ಹುಡುಗಿ ಇಷ್ಟು ದಿನ ನಿಮ್ಗೆ ಎಲ್ಲ ಮನೆಯಿಂದ ಕೆಲಸ ಎಲ್ಲ ಮಾಡಿಕೊಂಡು ಹೊಲೆಯದು ದುಡ್ಡು ಎಲ್ಲ ನಿಮ್ಮ ಮನೆಗೆ ಸುರುವಿ ಇಷ್ಟೆಲ್ಲ ಮಾಡಿರೋ ಹುಡುಗಿಗೆ ಮತ್ತೆ ಇಲ್ಲದೇ ಇರೋದು ಮದುವೆ ಎಂಥ ಚಲೋ ನಿಶ್ಚಯ ಆಗೈತಿ, ಅದನ್ನು ಹಾಳು ಮಾಡ್ಕೊಂತೇನೆ ನೀನು. ನಿನ್ನನ್ನು ನಾನು ಮಾತ್ರ ಇವತ್ತು ಸುಮ್ಮನೆ ಬಿಡಂಗಿಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಅತ್ತೆರ ಬಿಡ್ರಿ ಅತ್ತೆರ, ಏನೋ ತಪ್ಪಾಗ್ಬಿಟ್ಟೈತ್ರಿ ಅತ್ತೆರ, ಇನ್ನೊಂದ್ಸಲ ಈ ಥರ ಮಾಡಂಗಿಲ್ಲ, ಬಿಟ್ಬಿಡ್ರಿ ಅತ್ತೆರ. ನಿನ್ನನ್ನು ಬಿಡ್ಬೇಕು, ತಡಿ ಬಿಡ್ತೀನಿ ನಿನಗೆ ಗ್ರಹಚಾರ ಬಿಡಿಸ್ತೀನಿ ತಡಿಲಿ. ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಂಗಿಲ್ಲ ನಿನಗೆ. ತಗೋ ಕಸ್ಬರ್ಗಿ ತಗೊಳ್ಳಿ ನೀನು. ಅತ್ತೆರ ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಿ ಅತ್ತೆರ, ಬಿಟ್ಬಿಡ್ರಿ ಅತ್ತೆರ. ಇನ್ನೊಂದ್ಸಲ ನನ್ನ ಮಗಳ ತಂಟೆಗೆ ಬರ್ತೀನಲ್ಲ ನೀನು? ಬರ್ತೀನ ನನ್ನ ಮೊಮ್ಮಗಳ ತಂಟೆಗೆ? ನನ್ನ ಮೊಮ್ಮಗಳ ಮದುವೆ ಮುರಿತೀನಲ್ಲ ನೀನು? ಇಲ್ರಿ ಅತ್ತೆರ, ಇನ್ನೊಂದ್ಸಲ ದೇವರಾಣೆಗೂ ಈ ಥರ ತಪ್ಪು ಮಾಡಕ್ಕೆ ಹೋಗಲ್ರಿ ಅತ್ತೆರ. ಇದೊಂದ್ಸಲ ಏನೋ ತಪ್ಪಾಗ್ಬಿಟ್ಟೈತ್ರಿ ಅತ್ತೆರ ನನ್ನಿಂದ, ದಯವಿಟ್ಟು ಬಿಟ್ಬಿಡ್ರಿ ಅತ್ತೆರ, ಬಿಟ್ಬಿಡ್ರಿ ಅತ್ತೆರ. ನೀನು ಊಸುರುಳಿ ಜಾತಿ ಒಳ್ಳಿ, ನೀನು ಊಸುರುಳಿ ಜಾತಿ ಒಳ್ಳೆ, ನಿನ್ನನ್ನು ನಾನು ಸುಮ್ಮನೆ ಬಿಡ್ಬೇಕಲ್ಲೇ? ಸುಮ್ಮನೆ ಬಿಡ್ಬೇಕನ? ತಗೋ ಇನ್ನೂ ನಾ ಕೆಟ್ಟು ತಗೊಳ್ಳಿ, ತಗೋ. ಅತ್ತೆರ ನಿಮ್ಮ ಕಾಲು ಮುಗಿತೀನಿ ರೀ ಅತ್ತೆರ, ಇದೊಂದ್ಸಲ ನನ್ನನ್ನು ಬಿಟ್ಬಿಡ್ರಿ ಅತ್ತೆರ, ತಪ್ಪಾಗೈತೆ ಅತ್ತೆರ. ಇನ್ನೊಂದ್ಸಲ ಯಾವತ್ತು ಅಲ್ಲರಿತ ಒಂದು ತಂಟೆಗೆ ಹೋಗಂಗಿಲ್ಲ ರೀ ಅತ್ತೆರ, ದಯವಿಟ್ಟು ಇದೊಂದ್ಸಲ ನನ್ನನ್ನು ಬಿಟ್ಬಿಡ್ರಿ ಅತ್ತೆರ. ನೀನನ್ನು ಹೆಂಗೆ ನಂಬಲಿ ನಾನು? ಹೆಂಗೆ ನಂಬಲಿ? ಅಂತ ಬಂಗಾರದಂಥ ಹುಡುಗಿದ ಜೀವನ ಹಾಳು ಮಾಡಕೊಂತಿದ್ಯಲ್ಲ ನೀನು? ನಿನ್ನನ್ನು ಹೆಂಗೆ ನಂಬಲಿ ನಾನು? ಅತ್ತೆರ ಯಾವುದೇ ರಾಣಿ ಮೇಲೆ ಬೇಕಾ ಇಡಂದ್ರೆ ಇಡ್ತೀನಿ ರೀ ಅತ್ತೆರ, ದಯವಿಟ್ಟು ನನ್ನ ಬಿಟ್ಟು ಬಿಡ್ರಿ ಅತ್ತೆರ. ಹಾಗಲ್ರಿ ಅತ್ತೆರ, ತಲೆ ಮೈ ಎಲ್ಲ ನೋವು ಬಂದ್ಬಿಟ್ಟೈತ್ರಿ ಅತ್ತೆರ, ನಮ್ನಿ ಹೊಡೆದಿರಿ ಅತ್ತೆರ. ಇದೊಂದು ಸಲ ಬಿಟ್ಟು ಬಿಡ್ರಿ ಅತ್ತೆರ, ಇನ್ನೊಂದ್ಸಲ ನಿಜ ರೀ, ನನ್ನ ಮಕ್ಕಳ ಮೇಲೆ ಹಣೆಗೂ ಅತ್ತೆರ, ನಾ ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ರಿ ಅತ್ತೆರ. ಇದೊಂದು ಸಲ ಬಿಟ್ಟು ಬಿಡ್ರಿ ಅತ್ತೆರ. ಲಲಿತವನ ಮದುವೆ ಹೆಂಗಾರ ಆಗಲಿ, ನಾ ಇನ್ನೊಂದ್ಸಲ ಅದ್ರಾಗ ತಲೆನೂ ಹಾಕಕ್ಕೆ ಹೋಗಂಗಿಲ್ಲ ರೀ ಅತ್ತೆರ. ಇದು ಒಂದು ಸಲ ನನ್ನನ್ನು ಬಿಟ್ಟು ಬಿಡ್ರಿ ಅತ್ತೆರ. ಏನೋ ಮಾಡ್ತೀನ ಬುದ್ಧಿ ಮಾಡಿಬಿಟ್ಟೆ ಅತ್ತೆರ, ಏನೋ ಮಣ್ಣು ಕೆಲಸ ಮಾಡಿಬಿಟ್ಟಿರಿ ಅತ್ತೆರ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಅತ್ತೆರ. ಇದು ಒಂದ್ಸಲ ಎದ್ದಳ ಮೇಲೆದ್ದಳ ನೀನು. ಅತ್ತೆರ ಇದು ಒಂದು ಸಲ ಕ್ಷಮಿಸ್ಬಿಡ್ರಿ ಅತ್ತೆರ, ಇನ್ನೊಂದ್ಸಲ ಈಗ ಮಾಡಂಗಿಲ್ರಿ. ಎದ್ದಳ ಅಂದೆ ನಾ ಮೇಲೆ. ಹೇಳ್ರಿ ಅತ್ತೆರ. ಇದು ಒಂದು ಸಲ ಸುಮ್ಮನೆ ಅದೀನಿ, ಅದು ನೀನು ಮಕ್ಕಳ ಮೇಲೆ ಆಣಿ ಹಾಕಿ ಹೇಳಿದಿ ಇನ್ನೊಂದ್ಸಲ ಈ ಥರ ಕೆಲಸ ಮಾಡಲ್ಲ ಅಂತಂದ್ರೆ ಅದನ್ನು ನಂಬಿ ಸುಮ್ಮನೆ ಬಿಡಾಕುಂತೀನಿ. ಇನ್ನೊಂದು ಸಲ ಏನಾರು ಇಂಥ ಕೆಲಸನ ಮಾಡಿದಿ, ಈ ಸಲ ಮನ್ಯಾಗ ರೂಮ್ನಾಗ ಕರ್ಕೊಂಬಂದು ಯಾರೂ ಇಲ್ಲದ ಹೊಡೆದೀನಿ. ಇನ್ನೊಂದು ಸಲ ಏನಾರು ಇದ ತಪ್ಪು ಮಾಡಿದಿ, ಊರಾಗ ಎಲ್ಲರ ಮುಂದೆ ಈ ಕಸ್ಬರ್ಗೆ ತೊಗೊಂಡು ಹೊಡಿತೀನಿ, ನೆನಪಿರಲಿ ನಿನಗೆ. ಇಲ್ಲ ರೀ ಅತ್ತೆರ, ಇನ್ನೊಂದ್ಸಲ ಈ ಥರ ಮಾಡಂಗಿಲ್ರಿ ಅತ್ತೆರ. ಅತ್ತೆರ ಈ ವಿಷಯನ ನಿಮ್ಮ ಮಗನ ಮುಂದೆ ಹೇಳಬೇಡ್ರಿ ಅತ್ತೆರ, ಅವ್ರು ನನ್ನ ನಿಮ್ಮ ಮನ್ಯಾಗ ಇಟ್ಕೊಳಂಗಿಲ್ರಿ ಅತ್ತೆರ, ದಯವಿಟ್ಟು ರೀ ಅತ್ತೆರ. ಲೇ ನಿನ್ನ ಸಲವಾಗಲ್ಲ ಲೇ, ನನ್ನ ಮಗ ಮನಸ್ಸಿಗೆ ನೋವು ಮಾಡ್ಕೋತಾನ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗನ ಮುಂದೆ ಹೇಳಿಲ್ಲ. ಹಂಗೆ ಲಲಿತವ್ಗೂ ಮನಸ್ಸಿಗೆ ನೋವು ಆಗಬಾರ್ದು. ನಮ್ಮ ಚಿಗವ್ವ ಇಂಥ ಕೆಲಸ ಮಾಡಾಕುಂತಾಳ ಅಂತಂದು ನಾನು ಏನು ಮಾಡಿ ನಮ್ಮ ಚಿಗವ್ಗ ಅಂತ ಲಲಿತವ್ಗ ಬೇಸರ ಆಗಬಾರ್ದು, ಆಕಿಗೆ ಮನಸ್ಸಿಗೆ ನೋವು ಆಗಬಾರ್ದು ಅನ್ನೋ ಒಂದ ಕಾರಣಕ್ಕೋಸ್ಕರ ಅವರಿಬ್ಬರ ಮುಂದೆ ನಾನು ಈ ವಿಷಯನ ಮುಚ್ಚಿಟ್ಟಿನಿ. ಇನ್ನೊಂದು ಸಲ ಏನಾರ ಈ ಕೆಲಸ ಮಾಡಿದಿ ಇಂಥದ್ದು ನಿನ್ನ ನಮ್ಮ ಮನೆಯಾಗಲ್ಲ ಈ ಊರಾಗ ಇಟ್ಕೊಳಂಗಿಲ್ಲ, ನೆನಪಿರಲಿ ನಿನಗೆ. ಸರಿ ರೀ ಅತ್ತೆರ, ಇನ್ನೊಂದು ಸಲ ಹಿಂಗೆ ಮಾಡಂಗಿಲ್ಲ. ಇನ್ನೊಂದು ಮಾತು, ಲಲಿತವ್ವ ಈ ಮನೆಯಿಂದ ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ಆಕೆ ಈ ಮನ್ಯಾಗ ಏನೂ ಕೆಲಸ ಮಾಡಂಗಿಲ್ಲ. ಎಲ್ಲ ಕೆಲಸನೂ ನೀನೇ ಮಾಡ್ಬೇಕು. ನಾಳೆ ಬೆಳಗ್ಗೆಯಿಂದ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಮನೆಯಿಂದ ಎಲ್ಲ ಕೆಲಸ ಮುಗಿಸಿ ಎಲ್ಲರಿಗೂ ಇದ್ದಲ್ಲಿಗೆ ಊಟ ಹಾಕ್ಕೊಡ್ಬೇಕು ನೀನು. ಲಲಿತವ್ಗೆ ಏನಾರ ಒಂದೇ ಕೆಲಸ ನೀ ಹೇಳಿದಿ ಅಂತ ತಿಳ್ಕೊ, ಗೊತ್ತಲ್ಲ ಈ ಮನೆಯಿಂದ ಹೊರಗಡೆ ದರ ನಾಯಿನ ಎಳ್ಕೊಂಡು ಹೋಗಿ ಕಸ್ಬರ್ಗೆ ತೊಗೊಂಡು ಹೊಡಿತೀನಿ ನೋಡಂತೆ ಅಂತ. ಏನು ಮಾಡ್ತೀರಿ? ಇಲ್ರಿ ಅತ್ತರ, ಇಲ್ಲ ಲಲಿತಾ ಹೋಗಿನ ಮೇಲೆ ಯಾವ ಕೆಲಸನೂ ಹಚ್ಚಂಗಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ರೀ ಅತ್ತರ, ನಾನೇ ಮಾಡ್ತೀನಿ. ಹೇಳ್ದಂಗೆ ನಡ್ಕೊಂಡು ಬಚಾವಾಕಿದಿ, ಇಲ್ಲದ ಬಾಲ ಬಿಚ್ಚಿದಿ, ಬಾಲನ ಹೆಂಗೆ ಕಟ್ ಮಾಡ್ಬೇಕಂತ ನನಗೆ ಚಂದನತ್ತಂಗೆ ಗೊತ್ತೈತಿ. ಆಮೇಲೆ ಇನ್ನೊಂದು ಮಾತು, ಲಲಿತವನ ಮದುವೆ ಮುಗಿಯೋವರೆಗೂ ಈ ಮನೆಯದು ಹೊಸಲು ದಾಟಿ ಹೊರಗಡೆ ಹೋಗಂಗಿಲ್ಲ ನೀನು, ಯಾರ ಜೊತೆನೂ ಮಾತಾಡಂಗಿಲ್ಲ, ಮನ್ಯಾಗ ಬಿದ್ದಿರ್ಬೇಕು, 3 ಹೊತ್ತು ಅಡುಗೆ ಮಾಡ್ತಿರ್ಬೇಕು, ಏನ? ಸರಿ ರೀ ಅತ್ತೆರ.
ಹೆಚ್ಚು ಕಮ್ಮಿ ಇಲ್ಲದ್ದೇನಾರ ನಾಟಕ ಮಾಡಿದಿ, ನಾ ಮನೆಯಾಗಿಲ್ಲ ಅಂತಂದು ಹೊರಗಡೆ ಹೋದೆ, ಅಕ್ಕಿತಲ್ಲಿ ಮಾತಾಡಿದೆ, ಇಕ್ಕಿತಲ್ಲಿ ಮಾತಾಡಿದೆ ಅಂತ ಏನಾರ ಮಾಡಿದಿ ಗೊತ್ತಲ್ಲ ನಾನು ಏನಂತಂದು. ನಡಿ ಒಳಗಡೆ ಏನೋ ಅಡುಗೆ ಏನೂ ಮಾಡಿಲ್ಲ ಅಂತ ಲಗುನ ಅರ್ಧ ತಾಸ್ನಾಗ ಎಲ್ಲ ಅಡುಗೆ ಮಾಡಿ ಅಡುಗೆನೆಲ್ಲ ತೊಗೊಂಬಂದು ಇಲ್ಲಿಡು, ಎಲ್ಲರಿಗೂ ಇದ್ದಲ್ಲೇ ಹಾಕ್ಕೊಡು. ನಾನು ಹೋಗಿ ಲಲಿತವನ್ ಕರಿತೀನಿ. ಹಂಗೆ ನನ್ನ ಮಗ ಹೊಲಕ್ಕೆ ಹೋಗೋನಲ್ಲ, ಅವನಿಗೂ ಫೋನ್ ಹಚ್ಚಿ ಮನೆಗೆ ಕರೆಸ್ತೀನಿ. ಅವ ಹೊಲದಿಂದ ಮನೆಗೆ ಬರೋಷ್ಟರಲ್ಲಿ ಮನ್ಯಾಗ ರೊಟ್ಟಿ ಪಲ್ಯ ಅನ್ನ ಸಾರು ಹಂಗೆ ಏನಾರ ಪಾಯಸ. ನಮ್ಮ ಲಲಿತವ್ಗೆ ಸಾವಿಗೆ ಪಾಯಸ ಅಂದ್ರೆ ಇಷ್ಟ. ಹೋಗಿ ಸಾವಿಗೆ ಪಾಯಸ ಮಾಡು, ಅರ್ಥ ಆತನ? ಹ್ಞೂ ರೀ ಅತ್ತಾರ, ಸರಿ ರೀ, ನೀವು ಹೇಳ್ದಂಗೆ ಮಾಡ್ತೀನಿ. ಅರ್ಧ ತಾಸ್ನಾಗ ಎಲ್ಲ ಅಡುಗೆನೂ ಮಾಡಿರ್ತೀನಿ ರೀ. ನಡಿ. ಈ ಮಾಳವನ್ನು ಯಾಮಾರ್ಸೋದಂದ್ರೆ ಅಷ್ಟು ಈಸಿ ಅನ್ಕೊಂಬಿಟ್ಟಾಳೆ ಈಕಿ. ಇಲ್ಲ, ಇನ್ನು ಮೇಲೆ ಇಕ್ಕಿ ಮೇಲೆ ಎರಡೂ ಕಣ್ಣಿಟ್ಟಿರ್ಬೇಕು ನಂದು.